ಪಾದಯಾತ್ರೆ ವಿಚಾರ ಬಂದಾಗ ಸರ್, ಈ ಪಾದಯಾತ್ರೆ ಅಂತ ಬಂದಾಗ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನೋ ಡೆಲ್ಲಿಗೆ ಎಲ್ಲಿಗೋ ಒಂದು ಪಾದಯಾತ್ರೆ ಇರುತ್ತೆ, ಅದರಲ್ಲಿ ಉಪಾಧ್ಯಕ್ಷರಾಗಿದ್ದಂತಹ ಆಗ ತಾನೇ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಂತಹ ಸಂಸ್ಥಾಪಕ ಉಪಾಧ್ಯಕ್ಷರಾಗಿದ್ದ ಎಸ್ ಲಿಂಗೇಗೌಡರು ಆಕ್ಸಿಡೆಂಟ್ ಅಲ್ಲಿ ಇದಾಗ್ತಾರೆ ಲಾರಿ 2024 ನವೆಂಬರ್ ಅಲ್ಲಿ. ಅದು ವಿಚಾರವಾಗಿ ಬೇರೆ ಬೇರೆ ರೀತಿ ಆಯಾಮ ಪಡ್ಕೊಳ್ಳುತ್ತೆ. ಇವ್ರ ಪಕ್ಷದವ್ರು ಹೋರಾಟ ಮಾಡ್ತಿರೋದಕ್ಕೆ ಯಾರೋ ಮಾಡಿದ್ರು, ಆಕಸ್ಮಿಕವಾಗಿ ಆಯಿತು, ಏನೋ ಒಂದಿದೆ. ಅವ್ರ ಹೆಸರು ಈಗ ಜಾಸ್ತಿ ಕೇಳಿ ಬರ್ತಾ ಇಲ್ಲ. ಕೆಲವೊಂದು ಕಡೆ ಕೆಲವೊಂದು ಬ್ಯಾನರ್ಗಳನ್ನ ನೀವು ಹಾಕಿಸ್ದಾಗ ಅಥವಾ ಫೋಟೋ ಹಾಕಿದಾಗ ಅವ್ರ ಫೋಟೋ ಕಾಣಿಸ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಇದೆ. ಎಲ್ಲ ಅವ್ರನ್ನ ಸೈಡಿಗೆ ತಳ್ತಾ ಇದ್ದಾರಾ, ಮರಿತಾ ಇದ್ದಾರಾ KRS ಪಕ್ಷದವರು ಅನ್ನುವಂಥ ಪ್ರಶ್ನೆ ಇದೆ. ಏನು ಹೇಳ್ತೀರಾ? ಅದು ಕುಬ್ಜರು, ನೀಚರು, ಅಥವಾ ಏನಂತಾರೆ ಯಾವುದಿದು ಹುಳಿ ನರಿ ಸಿಗಲಾರದ ದ್ರಾಕ್ಷಿ ಹುಳಿ ಅನ್ನುತ್ತಲ್ಲ, ನರಿ ಅಥವಾ ನರಿ, ಆ ಥರದ ಜನ KRS ಪಕ್ಷದ ಸಂಸ್ಥಾಪಕ ಉಪಾಧ್ಯಕ್ಷರು ಎಸ್ ಲಿಂಗೇಗೌಡರು 2018ರಿಂದ ನಮ್ಮ ಜೊತೆಗೆ ಬಂದಂಥವರು. ಅವರು 6 ವರ್ಷಗಳ ಕಾಲ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿದ್ದರು. ಆಗ ಅವರು ತೀರ್ಕೊಳ್ಳೋದಕ್ಕೆ 3-4 ದಿವಸಗಳ ಹಿಂದೆಯೇ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಅವ್ರಿಗೆ ಪದೋನ್ನತಿ ಕೊಡಲಾಗಿತ್ತು ಪಕ್ಷದಲ್ಲಿ. ಸೊ ಹಾಗಾಗಿ ಅಲ್ಲೆಲ್ಲ ಹೋದಾಗ ಅಲ್ಲಿ ಅವರಿಗೆ ಇದ್ರ ಪಕ್ಷದವರೇ, ಆದರೆ ಪಕ್ಷದಿಂದ ಹೊರತಾಗಿ ಪಕ್ಷದ ಬೇರೆ ಚುನಾವಣೆಗಳಲ್ಲಿ ಬ್ಯುಸಿ ಇದ್ದಾಗ ಇವ್ರು ಯಾರೋ ಮಂಗಳೂರವರು ಪಕ್ಷದ ಕೆಲವೊಂದು ಸೂಚನೆಗಳನ್ನ ಕಡೆಗಣಿಸಿ ವೈಯಕ್ತಿಕವಾಗಿ ಅವರು ಪಾದಯಾತ್ರೆ ಮಾಡಿದ್ರು. ಮಾಡ್ತಾ ಇದ್ದಾಗ ಒಂದು 15-20-25 ದಿವಸ ಒಂದು ತಿಂಗಳಾಗಿತ್ತು. ಆ ಸಂದರ್ಭದಲ್ಲಿ ಬಲವಂತವಾಗಿ ಲಿಂಗೇಗೌಡರನ್ನ ಕರೆಸ್ಕೊಂಡ್ರು. ಬೇರೆ ಪಕ್ಷದ ಯಾವ ಮುಖಂಡರುಗಳು ಅಲ್ಲಿ ಹೋಗಲಿಲ್ಲ, ಎಲ್ಲ ಅವ್ರು ಸೂರತ್ತಲ್ಲಿದ್ದರು. ಆಗ ಲಿಂಗೇಗೌಡರನ್ನ ಬಲವಂತವಾಗಿ ಕರೆಸ್ಕೊಂಡ್ರು. ಲಿಂಗೇಗೌಡರು ಇದಕ್ಕೊಂದು, ಯಾಕಂದ್ರೆ ಅವರು ನಮ್ಮ ಪಕ್ಷಕ್ಕೆ ಬರೋದಕ್ಕೆ ಮೊದಲು, ನಮ್ಮ ಜೊತೆಗೆ ಬರೋದಕ್ಕೆ ಮೊದಲು 2016ರಲ್ಲಿ ನನಗೂ ಒಂದಷ್ಟು ಸಹಾಯ ಪಡ್ಕೊಂಡು ಅವರೇನು ಸ್ವತಃ ತೀರ್ಮಾನ ಮಾಡಿಕೊಂಡು ಬಸವ ಕಲ್ಯಾಣನ ಬೆಂಗಳೂರಿನ ತನಕ ಮದ್ಯ ನಿಷೇಧಕ್ಕಾಗಿ ಪಾದಯಾತ್ರೆ ಮಾಡಿದ್ರು. ಸೊ ಹಾಗಾಗಿ ಇದೊಂದು ಪಾದಯಾತ್ರೆ ಮಾಡ್ತಿರೋರ ಬಗ್ಗೆ ಅವ್ರಿಗೊಂದು ವಿಶೇಷವಾದಂಥ ಅಭಿಮಾನ ಇತ್ತು. ಯಾಕಂದರೆ ಅವ್ರೂ 1000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಂಥವ್ರು, ಕೇವಲ 3-4 ಜನನೇ ಸೇರಿಕೊಂಡು. ಹಾಗಾಗಿ ಇವರು 3-4 ಜನ ಹೋಗ್ತಾ ಇದ್ದಾರಲ್ಲ ಡೆಲ್ಲಿಗೆ ಅಂತ. ಅಲ್ಲಿ ಹೋದಾಗ ಒಂದು ಆಕಸ್ಮಿಕವಾಗಿ ಫ್ರೀಕ್ ಆಕ್ಸಿಡೆಂಟ್ ಅದು. ಸೊ ಅದ್ರದ್ದು ಅವನು ಡ್ರೈವರ್ದು ಅದು ತುಂಬ ಇಡೀ ದೇಶದಲ್ಲಿ ಅತ್ಯಂತ ಕ್ರೌಡೆಡ್ ಟ್ರಾಫಿಕ್ ಇರುವಂತಹ ಹೆದ್ದಾರಿ ಅದು, ಅಹಮದಾಬಾದ್ ಟು ಬೆಂಗಳೂರು. ಸ್ವತಃ ನಾವು ಅದನ್ನು ಇದು ಸಾವು ಹೇಗಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಹೋದಾಗ ಆ ರಸ್ತೆ ಪಕ್ಕದಲ್ಲಿ ಲಿಂಗೇಗೌಡರು ಸತ್ತಂಥ ಜಾಗದಲ್ಲಿ ನಿಂತಿದ್ದಾಗಲೇ ನಮಗೆ ಯಾರು ಹೊಡಿತಾರೋ ಅನ್ನುವಂಥ ವಾತಾವರಣ ಇತ್ತು. ಅಂದರೆ ಯಾವ ಗಾಡಿ ಬಂದು ಹೊಡಿಯುತ್ತೋ. 3 ಲೈನು ಪ್ಲಸ್ 3 ಲೈನು ಸರ್ವಿಸ್ ರೋಡ್ ಇಲ್ಲ. ಆ 3 ಲೈನಲ್ಲಿ 5 ಗಾಡಿಗಳು ಹೋಗ್ತವೆ. 3 ಲೈನಿನ ಹೈವೇನಲ್ಲಿ ಒಂದೊಂದು ಕಡೆ 5 ಗಾಡಿ, ಕೆಲವೊಂದು ಸಲ ರಸ್ತೆಗೂ ಇಳಿತಾರೆ. ಅತ್ಯಂತ ಹೆವಿ ಟ್ರಾಫಿಕ್ ಇಡೀ ದೇಶದಲ್ಲೇ. ನಾನು ಇಡೀ ದೇಶವನ್ನು ಓಡಾಡಿದ್ದೀನಿ, ಆದರೆ ಅಲ್ಲಿರುವಂತಹ ಟ್ರಾಫಿಕ್ನ ನಾನೆಲ್ಲೂ ನೋಡಿರಲಿಲ್ಲ. ಅದು ಆಕಸ್ಮಿಕವಾಗಿ ದುರದೃಷ್ಟ ಅದಾಯಿತು. ಇವತ್ತಿಗೂ KRS ಪಕ್ಷದಲ್ಲಿ ಲಿಂಗೇಗೌಡರ ಬಗ್ಗೆ ಅಪಾರವಾದ ಅಭಿಮಾನ ಇರುವಂಥ, ಪ್ರೀತಿಸುವಂತಹ ಜನ ಇದ್ದಾರೆ. ಆದರೆ ಇವತ್ತು ಅವ್ರಿಗೇನು ಗೌರವ ಕೊಡಬೇಕು ಅದು ಕೊಡ್ತಾರೆ. ನಾನೀಗ ಗೌರವಾಧ್ಯಕ್ಷ, ಈಗ ಅಧ್ಯಕ್ಷರು, ರಾಜ್ಯ ಸಮಿತಿ ಬೇರೆ ಇದೆ. ಎಲ್ಲೆಲ್ಲಿ ಅವ್ರು ನೆನಪಿಸ್ಕೊಳ್ಬೇಕೋ, ಮೊನ್ನೆ ಎಲ್ಲ ಅವ್ರ ನೆನಪಿನಲ್ಲಿ 2 ಕಡೆ ಇದು ಮಾಡಿದ್ವಿ, ಏನು ರಕ್ತದಾನ ಶಿಬಿರ ಮಾಡಿದ್ವಿ ಅವರ ತೀರ್ಕೊಂಡ ದಿನ. ನಾನೇ ಆವತ್ತು ನಮ್ಮ ಶ್ರೀಮತಿಯವರು ಸೇರಿದಂತೆ ಅನೇಕ ಜನ 2 ಕಡೆ ರಕ್ತದಾನ ಕೊಟ್ಟರು. ಅವ್ರ ಊರಿಗೆ ಹೋಗಿದ್ವಿ, ಒಂದು ಸಭೆ ಮಾಡಿದ್ವಿ. ಈಗೆಲ್ಲ ನೆನೆಸ್ಕೊಳ್ಳೋಂಥ ಕೆಲಸ ಆಗ್ತದೆ. ಪಕ್ಷ ಲಿಂಗೇಗೌಡರ ಕೆಲಸವನ್ನು, ಲಿಂಗೇಗೌಡರಷ್ಟೇ ಅಲ್ಲ, ಅವ್ರಿಗಿಂತ ಒಂದು ತಿಂಗಳಾದಮೇಲೆ ಇದೇ ಥರ ಇನ್ನೊಂದು ಆಕ್ಸಿಡೆಂಟಲ್ಲಿ ನೀಲಪ್ಪ ಕಟ್ಗಿ ಅಂತ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗದಗ್ ಅವರು 2 ವೀಲರ್ ಆಕ್ಸಿಡೆಂಟಲ್ಲಿ ತೀರು ಹೋದರು. ಸೊ ಹೀಗೆ ಪಕ್ಷಕ್ಕೆ ಕೆಲಸ ಮಾಡಿದಂಥವ್ರು ಎಲ್ಲರ ಬಗ್ಗೆನೂ ಪಕ್ಷದಲ್ಲಿ ಗೌರವ ಇದೆ. ಹಾಗಾಗಿ ನೀವೇನು ಹೇಳ್ತಿದ್ದೀರೋ ಅದು ನಮಗೆ ಗೊತ್ತಿಲ್ಲ. ಪಕ್ಷದಲ್ಲಿ ನಮ್ಗೆ ಆ ಥರದವ್ರು ಇಲ್ಲ, ಪಕ್ಷದಲ್ಲಿ ಆ ಥರದ ಸಣ್ಣ ಜನ ಇಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.